ನಾನು ಈಗ ತಾನೇ ಹೇಳ್ತಾ ಇದ್ದೆ, ಈಗ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಇದು ರಾಜಕೀಯ ಪ್ರೇರಿತ. ನಾನು ಕೂಡ ಇಡಿ ಮತ್ತು ಸಿಬಿಐ ತನಿಖೆ ಎಲ್ಲವನ್ನ ಎದುರಿಸಿದ್ದೀನಿ, ನಾನು ಕೋರ್ಟ್ನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸಿಎಂ ವಿರುದ್ಧದ ಮೂಡಾ ಕೇಸ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟು ಇದು ರಾಜಕೀಯ ಪ್ರೇರಿತವಾದಂತಹ ನೋಟಿಸ್, ಈಗ ನೋಟಿಸ್ ಕೊಡ್ತಾ ಇರೋದೆಲ್ಲ ಇಡಿ ಅವರು ಹಾಗಂತ ಹೇಳಿದ್ದಾರೆ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. 2 ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಅಟ್ ಎ ಸೇಮ್ ಟೈಮ್. ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡೋಕ್ಕೆ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಸೊ ಅದೇನಂತ ನನಗೆ ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀನಿ. ಸಿಬಿಐ ಕೊಡಬೇಕು ಅನ್ನುವಂಥ ವಿಚಾರದಲ್ಲೂ ಐ ಆಮ್ ಟೆಲಿಂಗ್ ಯು, ಎನಿ 2 ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಇಟ್ ಆನ್ ಎ ಸೇಮ್ ಇಶ್ಯೂ. ದೇರ್ ಆರ್ ವೇರಿಯಸ್ ಜಡ್ಜ್ಮೆಂಟ್. ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. ಎರಡೂ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ನ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಫೈಲ್ ಮಾಡಿದ್ದೀನಿ. ದಿಸ್ ಇಸ್ ಅವರ್ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್. ದಿಸ್ ಇಸ್ ಆಲ್ ಪೊಲಿಟಿಕಲ್ ವಿಚ್ ಹಂಟಿಂಗ್. ನೋಡಿ, ಮುಖ್ಯಮಂತ್ರಿಗಳಿಗೆ ಎಷ್ಟು ಸಂಕಷ್ಟ ಅಂದರೆ, ಒಂದು ಕಡೆ ಇಡಿ ಅವರು ಅವರ ಪತ್ನಿ ಮತ್ತು ಭೈರತಿ ಸುರೇಶ್ಗೆ ನೋಟಿಸ್ ಕೊಟ್ಟಿದ್ದಾರೆ, ಅದು ಕೋರ್ಟಲ್ಲಿ ಹೋರಾಡಬೇಕು. ಮತ್ತೊಂದು ಕಡೆ ಧಾರವಾಡ ಹೈಕೋರ್ಟ್ ಸಂಚಾರಿ ಪೀಠದಲ್ಲಿ ಪ್ರಕರಣವನ್ನು ಸಿಬಿಐಗೆ ವಹಿಸೋದ್ರ ಬಗ್ಗೆ ವಾದ ಪ್ರತಿವಾದಗಳು ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಈಗಾಗಲೇ ಕೋರ್ಟ್ ಏನು ಡಿಸಿಷನ್ ಕೊಡುತ್ತೆ ಅಂತ ಗೊತ್ತಿಲ್ಲ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತನಿಖಾ ವರದಿ ಸಲ್ಲಿಸಿ, ಮತ್ತೊಂದು ಕಡೆ ಈಗಾಗಲೇ ಲೋಕಾಯುಕ್ತದವರು ತನಿಖಾ ವರದಿಯನ್ನು ಸಲ್ಲಿಸಿದ್ದಾರೆ. ಪ್ರಗತಿ ರಿಪೋರ್ಟ್, ಸ್ಟೇಟಸ್ ಕೋ ಅಂತ ಕರೀತಾರೆ ಅದನ್ನು. ಸೊ ಹಾಗಾಗಿ ಈ ಟೆನ್ಷನ್ ಯಾವುದೇ ಕಾರ್ಯಕ್ರಮ ಇಟ್ಕೊಂಡಿಲ್ಲ. ಸಾಯಂಕಾಲ 4 ಗಂಟೆ ತನಕ ಮುಖ್ಯಮಂತ್ರಿಗಳು ಇವತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ಈಗ ಸದ್ಯಕ್ಕೆ ಈ ಮೂಡಾ ಹಗರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ಏನು ನಡೀತಾ ಇದೆ ಅಂತ? ಅರವಿಂದ, ಎರಡೂ ಕಡೆಯ ವಕೀಲರು ತಮ್ಮ ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಪರವಾಗಿ ಮಣೀಂದ್ರ ಸಿಂಗ್ ಅವರು ಮತ್ತು CM ಅವರ ಪರವಾಗಿ ಜಮೀನಿನ ಮಾಲಕರ ಪರದ ವಕೀಲರು ಮತ್ತು 3 ಜನ ವಕೀಲರು ವಾದವನ್ನು ವರ್ಚುವಲ್ ಮೀಟ್ ಮುಖಾಂತರ ಒಂದು ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಒಂದು ವಕೀಲರ ಒಂದು ವಾದ ಏನಂದರೆ, CM ಅವರು ಪರಮೋಚ್ಚಾರ ಒಂದು ಅಧಿಕಾರದಲ್ಲಿದ್ದಾರೆ. ಸೊ ಅವರು ಕೆಳ ಹಂತದ ಒಂದು ಅಧಿಕಾರಿಗಳ ಮುಖಾಂತರ ಒಂದು ನ್ಯಾಯಸಮ್ಮತವಾದ ಒಂದು ತನಿಖೆಯನ್ನು ಎದುರಿಸಲು ಸಾಧ್ಯವಿಲ್ಲ ಮತ್ತು ಜನಪರವಾದ ಮತ್ತು ಸಾರ್ವಜನಿಕವಾಗಿ ಸ್ವತಂತ್ರವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಧಿಕಾರಿಗಳಿಗೆ ಇರಬೇಕು. ಹೀಗಾಗಿ ಈ ಒಂದು ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕು ಅಂತ ವಾದವನ್ನು ಮಂಡನೆ ಮಾಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ಪ್ರಮುಖವಾಗಿ ಅವರು ಹೇಳ್ತಾ ಇರೋದಂದರೆ, ನಮಗೆ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆ, ಆದರೆ CM ಅವರ ಸ್ಥಾನ ಅತ್ಯಂತ ಪ್ರಮುಖವಾಗಿರುತ್ತೆ. ಸೊ ಹೀಗಾಗಿ ಇವರನ್ನು ಎದುರಿಸುವಂತಹ ಧೈರ್ಯ, ಆತ್ಮಸ್ಥೈರ್ಯ ಅಧಿಕಾರಿಗಳಿಗೆ ಕಡಿಮೆ ಇರಬಹುದು. ಹೀಗಾಗಿ ಸಿಬಿಐಗೆ ಕೊಟ್ಟರೆ ಸತ್ಯಾಸತ್ಯತೆ ಹೊರಬರುತ್ತೆ ಅನ್ನೋದು ಮಣೀಂದ್ರ ಸಿಂಗ್ ಅವರ ಒಂದು ವಾದವಾಗಿರುವಂಥದ್ದು. ಅದಕ್ಕೆ ಪ್ರತಿವಾದವಾಗಿ CM ಅವರ ಒಂದು ಜಮೀನು ಮಾಲೀಕರು ಯಾರಿದ್ದಾರೆ ಅವರ ಒಂದು ವಕೀಲರು ಕೂಡ ಈಗ ಸದ್ಯ ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಅವರ ವಾದ ಏನಂದರೆ, ಈ ಒಂದು ವಿಚಾರದಲ್ಲಿ ಡಿನೋಟಿಫಿಕೇಶನ್ ವಿಚಾರದಲ್ಲಿ ಯಾರಿಗೂ ಕೂಡ ಅಸಮಾಧಾನ ಇಲ್ಲ, ಜಮೀನಿನ ಮಾಲೀಕರು ಯಾರೂ ಕೂಡ ತಕರನ್ನು ತೆಗೆದಿಲ್ಲ. ಸೊ ಹೀಗಾಗಿ ಸ್ನೇಹಮಯಿ ಕೃಷ್ಣ ಅವರು ಒಬ್ಬ ಪತ್ರಕರ್ತರಿದ್ದಾರೆ, ಸಿನಿಮಾ ನಿರ್ದೇಶಕರಿದ್ದಾರೆ, ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ದವರು 15 ವರ್ಷಗಳ ಬಳಿಕ ಈ ಒಂದು ಪ್ರಕರಣವನ್ನು ಯಾಕೆ ಹೊರತಂದರು ಅನ್ನೋ ಮುಖಾಂತರ ಒಂದು ರೀತಿಯ ವಾದ ಮಂಡಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಸಹಜವಾಗಿ ಕುತೂಹಲ ಈಗ ನ್ಯಾಯಾಧೀಶರ ಮೇಲಿರುವಂಥದ್ದು, ಅವರ ತೀರ್ಪಿನ ವಿಚಾರ. ಒಂದು ವೇಳೆ ಇವತ್ತೇ ತೀರ್ಪನ್ನು ಆಧರಿಸಿ ಸಿಬಿಐಗೆ ಕೊಡ್ತಾರೋ ಅಥವಾ ಎಂದಿನಂತೆ ಮತ್ತೆ ಮುಂದೂಡ್ತಾರೋ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ತಿಳಿದು ಬರಲಿದೆ. ಅರವಿಂದ್, ಸುನಿಲ್, ಒಟ್ಟು ಈಗ ಎಷ್ಟು ಜನರ ಪರವಾಗಿ ವಕೀಲರು ಹಾಜರಾಗಿದ್ದಾರೆ? ಒಂದು ಸ್ನೇಹಮಯಿ ಕೃಷ್ಣ ಪರ ಮಣೀಂದರ್ ಸಿಂಗ್, ಮತ್ತು ದೇವರಾಜು, ಮಾಲೀಕರಾದ ದೇವರಾಜು ಅವರ ಪರ ದುಷ್ಯಂತ್ ದವೆ, ಇಬ್ಬರ ನಡುವೆ ವಾದ ಪ್ರತಿವಾದ ನಡೀತಾ ಇರತಕ್ಕಂಥದ್ದ, ಅಥವಾ ಬೇರೆ ವಕೀಲರು ಯಾರ ಪರವಾಗಾದರೂ ಅಪಿಯರ್ ಆಗಿದ್ದಾರಾ, ಹೇಗೆ ಅಂತ? ಒಟ್ಟು ಇಲ್ಲಿ ಅಧಿಕೃತವಾಗಿ 3 ಜನ ಅಂದರೆ ವರ್ಚುವಲ್ ಮೀಟ್ ಮುಖಾಂತರ ಈ ಒಂದು ವಾದಕ್ಕೆ ಒಂದು ಅಣಿಯಾಗಿರುವಂಥದ್ದು. ಕಪಿಲ್ ಸಿಬಲ್ ಜೊತೆಗೆ ಮತ್ತು ಈ CM ಪರವಾಗಿ ವಕೀಲರು, ದೇವರಾಜ್ ಪರವಾಗಿ ವಕೀಲರು,
ಮತ್ತು ಸರ್ಕಾರದ ಪರವಾಗಿ ಮತ್ತೋರ್ವ ವಕೀಲರು, ಹೀಗೆ 3 ವಕೀಲರು ವರ್ಚುವಲ್ ಮೀಟ್ ಮುಖಾಂತರ ಈ ವಾದಕ್ಕೆ ಅಣಿಯಾಗಿದ್ರೆ ಮಣಿವೇಂದ್ರ ಸಿಂಗ್ ಅವರು ಓಕೆ, ಸುನಿಲ್, ಒಂದು ಸುನಿಲ್, hold on. ಸ್ನೇಹಮಯಿ ಕೃಷ್ಣ ಹಾಗೆ ಅವರ ಹಾಗೆ ಸಂಪರ್ಕದಲ್ಲಿರಿ ನನ್ನ ಜೊತೆ. ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಧಾರವಾಡ ಹೈಕೋರ್ಟ್, ಧಾರವಾಡ ವಿಭಾಗೀಯ ಪೀಠದಲ್ಲಿ ಈಗ ವಿಚಾರಣೆ, ವಾದ ಪ್ರತಿವಾದ ಎರಡೂ ಕೂಡ ನಡೀತಾ ಇದೆ. A4 ದೇವರಾಜು ಪರ ದುಷ್ಯಂತ್ ದವೆ ಅವರು ವಾದ ಮಂಡಿಸ್ತಾ ಇದ್ದಾರೆ. ಲೋಕಾಯುಕ್ತದಲ್ಲಿ FIR ದಾಖಲಾದ ದಿನವೇ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. FIR ಆದ ದಿನವೇ ಲೋಕಾಯುಕ್ತ ಮೇಲೆ ಇವರಿಗೆ ಅಪನಂಬಿಕೆ ಆಗಿದೆಯಾ? ದವೆ ಅವ್ರು ಕೇಳ್ತಾ ಇರೋದು. ಹೌದಾ, ನಿಜಾನಾ ಅಂತ ಜಡ್ಜ್ ಆಶ್ಚರ್ಯಕರವಾಗಿ ಪ್ರಶ್ನೆ ಮಾಡಿದಾರಂತೆ. ಹೌದು, FIR ದಾಖಲಾದ ದಿನವೇ ಇವರು ಕೋರ್ಟ್ಗೆ ಬಂದಿದ್ದಾರೆ. ಕೆಲವು ಅಂಶವನ್ನ ಮುಚ್ಚಿಟ್ಟು ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಅಂತ ದುಷ್ಯಂತ್ ದವೆ ಅವರ ವಾದ. ಇವ್ರು ಯಾರು? ಜಮೀನಿನ ಮಾಲೀಕರು ದೇವರಾಜು, ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನು ಮಾರಿದ್ರಲ್ಲ, ಅವ್ರ ಪರ ವಕೀಲರು. ಅವ್ರು ಹೇಳ್ತಿರೋದು ಇಷ್ಟೇ, ಸ್ವಾಮಿ ಲೋಕಾಯುಕ್ತದಲ್ಲಿ ಯಾವ ದಿನ FIR ಆಯಿತೋ ಅವತ್ತೇ ಇವರು ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಲೋಕಾಯುಕ್ತದಲ್ಲಿ ತನಿಖೆ ಬೇಡ, CBIಗೆ ಹೋಗೋಣ ಅಂತ. ಇನ್ನೂ ಅವ್ರ ಕೇಸೇ ಕೈಗೆತ್ಕೊಂಡಿಲ್ಲ, ಆಗಲೇ ಇವ್ರಿಗೆ ಅವ್ರ ಮೇಲೆ ಅನುಮಾನ ಶುರುವಾಗೋಯ್ತಾ ಅಂತ ದುಷ್ಯಂತ್ ದವೆ ಅವರು ಕೇಳ್ತಿರೋದು. ಜಡ್ಜ್ ಕೂಡ ಅದಕ್ಕೆ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೊಂಡ. ಸುನಿಲ್, ಈಗ ದುಷ್ಯಂತ್ ದವೆ ದೇವರಾಜು ಅವರ ಪರ ವಕೀಲರ ವಾದ ಏನು? ಮೊದಲಿನಿಂದಲೂ ಕೂಡ ದುಷ್ಯಂತ್ ದವೆ ಅವರು ವಿವಿಧವಾದ ವಿವರಣೆಗಳನ್ನು ನೀಡ್ತಾ ಇರುವಂಥದ್ದು. ಒಂದು, ಸ್ನೇಹಮಯಿ ಕೃಷ್ಣ ಅವರ ಒಂದು ನಡೆ ಬಗ್ಗೆ, ಯಾಕೆ 15 ವರ್ಷದ ಬಳಿಕ ಪ್ರಕರಣವನ್ನು ಹೊರತಂದಿರುವಂಥದ್ದು. ಇದೀಗ ತಾನೇ ತಾವು ಹೇಳಿದಂತೆ ಒಂದು FIR ದಾಖಲಾದ ದಿನವೇ ಮತ್ತು ಏನೋ ಕೋರ್ಟ್ಗೆ ಹೋಗಿರುವಂಥದ್ದು. ಇದನ್ನು ಪ್ರಶ್ನಿಸಿ CBIಗೆ ಕೊಡಬೇಕನ್ನುವಂಥದ್ದು. ಸೊ ಹಲವಾರು ರೀತಿಯ ಅನುಮಾನಕ್ಕೆ ಕಾರಣವಾಗಿದೆ. ಒಂದು ವೇಳೆ ಲೋಕಾಯುಕ್ತದ ಮೇಲೆ ಅನುಮಾನ ಇದ್ದರೆ ಅದು ಲೋಕಾಯುಕ್ತ ತನಿಖೆ ಆರಂಭಿಸಿದ ಮೇಲೆ ಮತ್ತು ಲೋಕಾಯುಕ್ತದ ನಡೆಗಳನ್ನು ಗಮನಿಸಿ CBIಗೆ ಹೋಗಬೇಕು ಹೊರತಾಗಿ FIR ಆದ ದಿನವೇ ಯಾಕೆ ಒಂದು ಕೋರ್ಟಿಗೆ ಹೋಗಿ ಅದನ್ನು CBIಗೆ ಒಪ್ಪಿಸಬೇಕು ಅನ್ನೋದು, ಅಂದರೆ ಎಲ್ಲೋ ಒಂದು ಕಡೆ ವೈಯಕ್ತಿಕವಾಗಿ ಒಂದು ಕೃಷ್ಣ ಅವರು ಈ ಒಂದು ನಡೆಯನ್ನು ತೋರ್ತಾ ಇದ್ದಾರೆ ಅನ್ನೋದನ್ನು ಮನವರಿಕೆ ಮಾಡ್ತಾ ಇರುವಂಥದ್ದು. ಮತ್ತು ಕೆಲವೊಂದು ವಿಚಾರಗಳನ್ನು ಮುಚ್ಚಿಡಲಾಗಿದೆ. ಸಂಪೂರ್ಣವಾಗಿ ಯಾವುದೇ ಮಾಹಿತಿಯನ್ನು ಸರ್ಕಾರಕ್ಕಾಗಲಿ ಅಥವಾ ನ್ಯಾಯಾಲಯಕ್ಕೆ ಸ್ನೇಹಮಯಿ ಕೃಷ್ಣದ ದೂರುದಾರರಾಗಿರ್ಬೋದು ಅಥವಾ ವಕೀಲರು ನೀಡ್ತಾ ಇಲ್ಲ ಅನ್ನೋ ಅಂಶವನ್ನು ಕೂಡ ಪ್ರತಿಪಾದಿಸ್ತಾ ಇರುವಂಥದ್ದು. ಒಬ್ಬರಾದಂತೆ ಒಂದು ರೀತಿಯ ವಾದವನ್ನು ತಮ್ಮದೇ ಒಂದು ರೀತಿಯಲ್ಲಿ ಮಂಡನೆ ಮಾಡ್ತಾರೆ. ಅದಕ್ಕೆ ಈಗಾಗಲೇ ಏನು ವಾದವನ್ನು ಸ್ನೇಹಮಯಿ ಕೃಷ್ಣ ಪರವಾಗಿ ಏನು ಮಾಡಿರುವಂಥ ಮಣಿವೇಂದ್ರ ಸಿಂಗ್ ಅವರು ಸಾಕಷ್ಟು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ನರ್ಮದಾ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನೀಡಿದೆ ಮತ್ತು ಸಾರ್ವಜನಿಕವಾಗಿ ಸ್ವತಂತ್ರವಾಗಿ ತನಿಖೆ ನಡೆಸುವಂಥ ಸಂಸ್ಥೆಗಳು ಯಾವ ರೀತಿಯಾಗಿರಬೇಕು ಮತ್ತು ಈ ಪ್ರಕರಣದಲ್ಲಿ CBI ತನಿಖೆ ಯಾಕೆ ಮುಖ್ಯ, ಒಬ್ಬ ಅತ್ಯುನ್ನತ ಸ್ಥಾನದಲ್ಲಿರುವಂಥ CM ಅವರ ಮೇಲೆ ತನಿಖೆ ನಡೆಸಬೇಕಂದ್ರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಸದೃಢವಾಗಿರಬೇಕು ಮತ್ತು ಎಷ್ಟರ ಮಟ್ಟಿಗೆ ಸಾರ್ವಜನಿಕವಾಗಿ ಮನ್ನಣೆಯನ್ನು ಪಡೆದಿರಬೇಕು, ಗೌರವವನ್ನು, ಅದರ ಜೊತೆಗೆ ಯಾವ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ತನಿಖೆಯಲ್ಲಿ ಅನ್ನೋದ್ರ ಮುಖಾಂತರ ಎರಡೂ ಕಡೆಯ ಒಂದು ವಿಚಾರಣೆ ನಡೀತಾ ಇರುವಂಥದ್ದು, ವಾದ ವಿವಾದ ನಡೀತಾ ಇರುವಂಥದ್ದು. ಏನಂದ್ರೆ 15 ವರ್ಷಗಳ ನಂತರ ಸ್ನೇಹಮಯಿ ಕೃಷ್ಣ ಅವ್ರು ಯಾಕೆ ದೂರು ಸಲ್ಲಿಸಿದ್ರು? ಅಷ್ಟೊಂದು ಬುದ್ಧಿವಂತರಾಗಿದ್ದವರು ಅಂತಂದ್ರೆ ಇವರಿಗೆ ದಾಖಲಾತಿಗಳು, ಎವಿಡೆನ್ಸ್ಗಳು ಎಲ್ಲ ಇವ್ರ ಕೈ ಸೇರಿ ಇಲ್ಲಿ ಏನೋ ಅವ್ಯವಹಾರ ನಡೆದಿದೆ ಅಂತ ಇವ್ರ ಮನಸ್ಸಿಗೆ ಬಂದು ದೂರು ಕೊಟ್ಟಿರ್ತಾರೆ. ಅದೇನು ತಪ್ಪೇನಲ್ವಲ್ಲ, ಅದಕ್ಕೆ ಕೋರ್ಟ್ ಏನು ಅಬ್ಜೆಕ್ಷನ್ ಹಾಕ್ಲಿಲ್ವಾ ಅಂತ. ಅರವಿಂದ್, ಈಗ ಸದ್ಯ ವಾದವನ್ನು ಎರಡೂ ಕಡೆ ವಕೀಲರು ಮಂಡಿಸ್ತಾ ಇರೋದ್ರಿಂದ ವಾದವನ್ನು ಅಷ್ಟೇ ಸೂಕ್ಷ್ಮವಾಗಿ ನ್ಯಾಯಮೂರ್ತಿಗಳು ಕೇಳಿಸ್ಕೊಳ್ತಾ ಇರುವಂಥದ್ದು. ಯಾಕಂದರೆ ವಾದದ ಸಮಯದಲ್ಲಿ ಹಲವಾರು ರೀತಿಯ ಉದಾಹರಣೆ ಕೊಡ್ಬೋದು, ಅವರೇ ತಪ್ಪಿಸ್ತಸ್ಥರು ಅನ್ನೋದು ರೀತಿಯಲ್ಲಿ ವಕೀಲರು ವಾದವನ್ನು ಮಂಡನೆ ಮಾಡ್ಬೋದು. ಆದರೆ ಅದನ್ನು ನೋಟ್ ಮಾಡಿಕೊಳ್ಳುವಂಥದ್ದು, ಅದನ್ನು ಗಮನದಲ್ಲಿಟ್ಟುಕೊಳ್ಳುವಂಥದ್ದು ನ್ಯಾಯಮೂರ್ತಿಗಳ ಕರ್ತವ್ಯ ಆಗಿರುತ್ತೆ. ಸೊ ಆ ಸಮಯದಲ್ಲಿಯೂ ಕೂಡ ಅಂದರೆ ಈಗ ವಾದ ವಿವಾದ ನಡೀತಾ ಇಲ್ಲ, ಕೇವಲ ಎರಡೂ ಕಡೆಯಿಂದ ಒಂದು ವಾದವನ್ನು ಒಬ್ಬರಿಗೆ ಮತ್ತು ಈಗಾಗಲೇ ಮಣಿವೇಂದ್ರ ಸಿಂಗ್ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಅವರ ವಾದದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಈಗ ದಾವೆ ಅವರ ಒಂದು ಸರದಿ, ಸೊ ಇವರು ಕೂಡ ವಿಚಾರಣೆಗಳನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ಅಬ್ಜೆಕ್ಷನ್ ಹಾಕುವಂಥದ್ದು ನಡೀತಾ ಇಲ್ಲ. ಸದ್ಯಕ್ಕೆ ಇಬ್ಬರ ಪರವಾದ ವಾದವನ್ನು ನ್ಯಾಯಮೂರ್ತಿಗಳು ಒಂದು ಕೇಳ್ತಾ ಇರೋದ್ರಿಂದ ಈ ಇಬ್ಬರು ಕೂಡ ಪರ ಮತ್ತು ವಿರೋಧ ಮಾಡೋದು ಸಹಜ. ಈಗಾಗಲೇ ನೀವು ಹೇಳಿದಂತೆ 15 ವರ್ಷಗಳ ಬಳಿಕ ಯಾಕೆ ಬಂದರು? ಅವರೊಬ್ಬರು ಪತ್ರಕರ್ತರಿದ್ದಾರೆ ಸ್ನೇಹಮಯಿ ಕೃಷ್ಣ, ಅವರು ಸಿನಿಮಾ ನಿರ್ದೇಶಕರಿದ್ದಾರೆ, ಬುದ್ಧಿವಂತರಿದ್ದಾರೆ ಅಂತ ಈ ರೀತಿಯಾಗಿ ಒಂದು ವಾದವನ್ನು, ಒಂದು ಸುದೀರ್ಘ ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುನಿಲ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.